ಎ ಡೇ ಇನ್ ಮೈ ಲೈಫ್. ಬೆಳಗ್ಗೆ ಎದ್ದು ರೆಡಿಯಾಗಿ ಅಮ್ಮ ಮಾಡಿ ತಿಂಡಿ ತಿನ್ಕೊಂಡು ಹಾಗೆ ದೇವ್ರಿಗೆ ಕೈ ಮುಗ್ದು ನೆಕ್ಸ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಸ್ಕೂಲಿಗೆ ಹೋದ ತಕ್ಷಣ ಬೆಲ್ ಆಯಿತು. ಬೆಲ್ ಆದಮೇಲೆ ಅಸೆಂಬ್ಲಿಗೆ ಎಲ್ಲ ಸ್ಟೂಡೆಂಟ್ಸು ರೆಡಿಯಾಗಿದ್ದರು. ಇವತ್ತು ಕೂಡ 5th ಸ್ಟ್ಯಾಂಡರ್ಡ್ ಅವ್ರದ್ದು ಅಸೆಂಬ್ಲಿ ಇತ್ತು. ಆ ಅಸೆಂಬ್ಲಿನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಆಫೀಸ್ ಕಡೆ. ಯಾಕಂತಂದರೆ ಗೊತ್ತಲ್ಲ, ಆಫೀಸಲ್ಲಿ ಹೋಗಿ ಫಿಂಗರ್ ಪ್ರಿಂಟ್ ಕೊಟ್ಟರೆ ನಮ್ಮದು ಅಟೆಂಡೆನ್ಸ್ ರಿಜಿಸ್ಟರ್ ಆಗೋದು. ನೆಕ್ಸ್ಟ್ ನಾನು ಹೋಗಿದ್ದು 10th ಕೂಡ ಅಟೆಂಡೆನ್ಸ್ ಹಾಕಿ ಏನಪ್ಪ ಇವರು ಡೈಲಿ ಬೋರ್ಡ್ ಮೇಲೆ ಕರ್ಸ್ ಮಾಡಿಸ್ತಾರಲ್ಲ ಅನ್ಕೋಬೋದು. ಮ್ಯಾಥ್ಸೇ ಹೆಂಗೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ಅದಕ್ಕೋಸ್ಕರ ನಾನು ಕೂಡ ಬೋರ್ಡ್ ಮೇಲೆ ಕರ್ಸಿ ಮಾಡಿಸೋದು. ನೆಕ್ಸ್ಟ್ ಕ್ಲಾಸೇ 9th ಅವರಿಗೂ ಕೂಡ ಒಂದು ಟೆಸ್ಟ್ ಇತ್ತು. ಅವ್ರಿಗೂ ಕೂಡ ಟೆಸ್ಟ್ ಕೊಟ್ಟು ಬೆಳಗಿನ ಕ್ಲಾಸೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿ LKG UKG ಮಕ್ಕಳು ಎಷ್ಟು ನೀಟಾಗಿ ಊಟಕ್ಕೆ ಕೂತಿದ್ದಾರೆ. ನಾವು ಊಟಕ್ಕಂತ ನಮ್ಮ ಸ್ಕೂಲ್ ಆಫ್ ಸ್ಟೂಡೆಂಟ್ಸ್ದು ಫಂಕ್ಷನ್ ಇತ್ತು. ಆ ಫಂಕ್ಷನಿಗೆ ಹೋಗಿ ಭರ್ಜರಿಯಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಇನ್ನೊಬ್ಬ ಸ್ಟೂಡೆಂಟ್ ಮನೆಗೆ. ಅವರು ಕೂಡ ಗೃಹ ಪ್ರವೇಶ ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಹೋದ್ವಿ. ನೆಕ್ಸ್ಟ್ ಸ್ಕೂಲ್ ಕಡೆ ಬಂದು ಅಲ್ಲಿ ಟೆಸ್ಟ್ ಪೇಪರ್ಸ್ ಇದ್ವು, ಅವನು ಕೂಡ ಕರೆಕ್ಷನ್ ಮಾಡಿ ನೆಕ್ಸ್ಟ್ ಮನೆಗೆ ಹೋಗ್ಬೇಕಲ್ಲ. ಮನೆಗೆ ಹೋಗ್ಬೇಕಾದ್ರೆ ನೋಡಿ ಸರಿಯಾಗಿ ಮಳೆ ಹೊಡಿತಾ ಇತ್ತು. ಮಳೆ ನಿಲ್ಲೋ ತನಕ ಅಲ್ಲೇ ಸ್ಕೂಲಲ್ಲೇ ಇದ್ದು ನೆಕ್ಸ್ಟ್ ನಾನು ಹೋಗಿದ್ದೆ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮುಂದೆ ವೀಡಿಯೋಸ್ ಮಾಡೋಕ್ಕೆ ಭಾಳ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.